ಬೆಂಗಳೂರು ಬೀದಿ ನಾಯಿಗಳಿಗೆ ಸರ್ಕಾರದಿಂದ ಚಿಕನ್ ರೈಸ್. ಕಟು ಟೀಕೆಗಳ ಬಳಿಕ ಸ್ಪಷ್ಟನೆ ಕೊಟ್ಟ ಯೋಜನೆಯ ಸೂತ್ರಧಾರ ಅಧಿಕಾರಿ. ಒಟ್ಟು 2,88,00,000 ರೂಪಾಯಿ ವೆಚ್ಚದಲ್ಲಿ ನಾಯಿಗಳಿಗೆ ಚಿಕನ್ ರೈಸ್. ಬೆಂಗಳೂರಲ್ಲಿ ಬೀದಿ ನಾಯಿಗಳಿಗೆ ಚಿಕನ್ ರೈಸ್. ಕಟು ಟೀಕೆಗಳ ಬಳಿಕ ಸ್ಪಷ್ಟನೆ ಕೊಟ್ಟ ಯೋಜನೆಯ ಸೂತ್ರಧಾರ ಅಧಿಕಾರಿ. ಒಟ್ಟು 2,88,00,000 ರೂಪಾಯಿ ವೆಚ್ಚದಲ್ಲಿ ನಾಯಿಗಳಿಗೆ ಚಿಕನ್ ರೈಸ್. ಪ್ರತಿ ವಲಯದಲ್ಲಿ 500 ನಾಯಿಗಳಿಗೆ ದಿನಕ್ಕೆ ಒಂದು ಬಾರಿ ಚಿಕನ್ ರೈಸ್. ಪ್ರತಿದಿನ ಒಂದು ಬೀದಿ ನಾಯಿಗೆ ಚಿಕನ್ ರೈಸ್ಗಾಗಿ ಪಾಲಿಕೆ ಖರ್ಚು ಮಾಡೋದು 19 ರೂಪಾಯಿ. ಆಹಾರದ ವೆಚ್ಚ 11 ರೂಪಾಯಿ. ಸಾಗಾಣಿಕೆಗೆ ವೆಚ್ಚ ಬರೋಬ್ಬರಿ 8 ರೂಪಾಯಿ. ಬೆಂಗಳೂರಿನಲ್ಲಿರ್ತಕ್ಕಂತಹ ಬೀದಿ ನಾಯಿಗಳ ಸಂಖ್ಯೆ 2,70,000. ಇವುಗಳಲ್ಲಿ ಆಹಾರವಿಲ್ಲದೆ ಸೊರಗುವ 4,000 ನಾಯಿಗಳಿಗೆ ಚಿಕನ್ ರೈಸ್. ವಾರ್ಡ್ ಮಟ್ಟದಲ್ಲೇ ನಾಯಿಗಳಿಗೆ ಆಹಾರ ನೀಡುವ ಯೋಜನೆ ಇದಾಗಿದೆ. ಹಲವು ವಾರ್ಡ್ಗಳಲ್ಲಿ ಬೀದಿ ನಾಯಿಗಳನ್ನು ಹಿಡಿಯುವುದು ಸವಾಲಾಗಿದೆ. ಬೀದಿ ನಾಯಿಗಳ ಕಡಿತವನ್ನ ಕಡಿಮೆ ಮಾಡುವುದು ಪಾಲಿಕೆಯ ಸವಾಲಾಗಿದೆ. ಅಂತಹ ಕಡೆಗಳಲ್ಲಿ ಆಹಾರ ನೀಡುವ ಮೂಲಕ ಬದಲಾವಣೆಗೆ ಕ್ರಮ. ಬೀದಿ ನಾಯಿಗಳಿಗೆ ಆಹಾರ ನೀಡುವ ಕ್ರಮ ಕೋವಿಡ್ ಸಮಯದಲ್ಲೇ ಜಾರಿಯಲ್ಲಿತ್ತು. ಕೋವಿಡ್ ಸಂದರ್ಭದ ಅನುಭವದ ಆಧಾರದಲ್ಲಿ ಈಗ ಚಿಕನ್ ರೈಸ್ಗೆ ಪೂರೈಕೆಯನ್ನು ಕೊಡಲಾಗ್ತಾ ಇದೆ. ಚಿಕನ್ ರೈಸ್ ಪೂರೈಕೆ ಮಾಡಲಾಗ್ತಾ ಇದೆ. ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ನೀಡೋದು ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಎನ್ನುವಂತಹದ್ದು ಈಗಾಗಲೇ ವಿಮರ್ಶೆಗೆ ಒಳಪಟ್ಟಿರ್ತಕ್ಕಂತಹದ್ದು. ರಾಜ್ಯ ರಾಜಧಾನಿಯಲ್ಲಿ ಬೀದಿ ನಾಯಿಗಳ ದಾಳಿಗೆ ಮತ್ತು ಅದರ ಕಡಿತಕ್ಕೆ ಬಲಿಯಾಗ್ತಾ ಇರತಕ್ಕಂತಹ ಸಣ್ಣ ಸಣ್ಣ ಮಕ್ಕಳು, ವೃದ್ಧರು ನಿಜಕ್ಕೂ ಕೂಡ ಈ ಚಿಕನ್ ರೈಸ್ ಪೂರೈಕೆ ಎಷ್ಟು ಸರಿ ಎನ್ನುವಂತಹದ್ದು ಒಂದು ರೀತಿಯ ವಿಚಾರವಾಗಿ ಮಾರ್ಪಟ್ಟಿದೆ. ರಾಜಕೀಯ ವಲಯದಲ್ಲೂ ಕೂಡ ಬಹಳಷ್ಟು ಚರ್ಚೆಗೆ ಗುರಿಯಾಗಿದ್ದಂಥ ವಿಚಾರ. ಸೊರಗಿದ ಬೀದಿ ನಾಯಿಗಷ್ಟೇ ಆಹಾರ ಬಿಬಿಎಂಪಿ ಹೇಳ್ತಾ ಇರುವಂತಹದ್ದು. 2.7 ಲಕ್ಷ ನಾಯಿ ಪೈಕಿ 4,000 ನಾಯಿಗಳಿಗಷ್ಟೇ ಆಹಾರ, ಕೋಳಿ ಮಾಂಸ, ಅಕ್ಕಿ, ತರಕಾರಿ ಬೇಯಿಸಿದ ಆಹಾರ ನೀಡುತ್ತೇವೆ. ಇದು ಸುರಲ್ಕರ್ ಹೇಳಿರ್ತಕ್ಕಂತಹದ್ದು. ಇನ್ನು ನಗರದ ಎಲ್ಲ ಬೀದಿ ನಾಯಿಗಳಿಗೆ ಆಹಾರ ನೀಡೋದಿಲ್ಲ. ಗಮನಿಸಿ, ನಗರದ ಎಲ್ಲ ನಾಯಿಗಳಿಗೆ ಆಹಾರ ಸಿಗೋದಿಲ್ಲ. ಆಹಾರ ಇಲ್ಲದೆ ಸೊರಗುವಂತಹ ಆಯ್ದ 4,000 ನಾಯಿಗಳಿಗೆ ಮಾತ್ರ ಆಹಾರ ನೀಡಲಾಗುವುದು ಅಂತ ಹೇಳಿದ್ದಾರೆ. ಇನ್ನು ಅದರಲ್ಲೂ ಕೂಡ ಪಾಲಿಕೆ ವಿಶೇಷ ಆಯುಕ್ತ ಸುರಲ್ಕರ್ ವಿಕಾಸ್ ಕಿಶೋರ್ ತಿಳಿಸಿರುವಂತಹದ್ದು. ಈ ಯೋಜನೆ ಸ್ಪಷ್ಟನೆ ನೀಡಿರುವಂತಹ ಅವರು, ನಗರದಲ್ಲಿ 2.7 ಲಕ್ಷ ನಾಯಿಗಳ ಪೈಕಿ ಆಹಾರ ಇಲ್ಲದೆ ಸೊರಗುವಂತಹ ಆಯ್ದ 4,000 ನಾಯಿಗಳಿಗೆ ಮಾತ್ರ ಆಹಾರ ನೀಡಲಾಗುವುದು. ಈ ಯೋಜನೆಯ ಒಟ್ಟು ವೆಚ್ಚ 2.88 ಕೋಟಿ ರೂಪಾಯಿಗಳಿದ್ದು, ಪ್ರತಿ ವಲಯದಲ್ಲಿ 100 ಆಹಾರ ಸ್ಥಳ ಸ್ಥಾಪಿಸಲಾಗುವುದು. ಒಂದು ಕಡೆ ನಾಯಿ ದಾಳಿಗಳ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ. ಇನ್ನು ಸಾಕುವಂತಹ ಶ್ರೀಮಂತ ವರ್ಗ, ಅದರಲ್ಲಿ ಮಧ್ಯಮ ವರ್ಗವೂ ಕೂಡ ನಾಯಿಗಳನ್ನು ಸಾಕುತ್ತೆ. ಮಧ್ಯಮ ವರ್ಗ ಸಣ್ಣ ಹಗ್ಗವನ್ನು ಕಟ್ಟಿ ನಾಯಿಗಳನ್ನು ಪಾರ್ಕ್ ಜಾಗಗಳಿಗೆ ತಂದರೆ, ಈ ಕೆಲ ವರ್ಗಗಳು 3-4 ಮೀಟರ್ಗಳ ನಾಯಿ ಅವರ ಪ್ರತಿಷ್ಠೆಗಳನ್ನು ತೋರಿಸಿಕೊಳ್ಳೋದಕ್ಕೋಸ್ಕರ ಅಥವಾ ಅವರ ನಾಯಿಯ ಶಕ್ತಿಯನ್ನು ತೋರಿಸಿಕೊಳ್ಳೋದಕ್ಕೋಸ್ಕರ ಸಾರ್ವಜನಿಕ ಸ್ಥಳದಲ್ಲೆಲ್ಲ ಕರ್ಕೊಂಡು ಬರ್ತಾರೆ. ಇದು ಈ ಸಣ್ಣ ಸಣ್ಣ ಮಕ್ಕಳು, ಸಾರ್ವಜನಿಕರು ಓಡಾಡುವಂತಹ ಜಾಗಗಳಲ್ಲಿ ಅದು ದಾಳಿ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಆ ದಾಳಿಯನ್ನು ಸಂಭ್ರಮಿಸುವಂಥ ವರ್ಗವೂ ಇದೆ. ಹಾಗಾಗಿ ಆ ತರಹದ ಆ ದಾಳಿಗಳಿಗೆ ಕಡಿವಾಣ ಹಾಕುವುದರ ಬದಲು ಬೀದಿ ನಾಯಿಗಳಿಗೆ ಆಹಾರ ಪೂರೈಕೆ ಮಾಡೋದು ಎಷ್ಟು ಸರಿ ಎನ್ನುವಂಥ ಚರ್ಚೆಗಳು ಕೂಡ ಆಯಿತು. ಆದರೆ ಸೊರಗಿದ ನಾಯಿಗಳಿಗೆ ಆಹಾರ ಕೊಡೋದು ತಪ್ಪಲ್ಲ. ಅದು ಬಿಬಿಎಂಪಿಯ ಯೋಜನೆಯ ಒಂದು ರೀತಿಯ ಒಳ್ಳೆಯ ನಿರ್ಧಾರ. ಆದರೆ ಇದು ಕೋವಿಡ್ ಕಾಲಘಟ್ಟದಿಂದಲೂ ಕೂಡ ಮುಂದುವರಿತಾ ಇದೆ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದೆ. ಎಲ್ಲ ನಾಯಿಗಳಿಗೂ ಈ ಯೋಜನೆ ಸಿಗೋದಿಲ್ಲ. ಆದರೆ ಆಹಾರ ಇಲ್ಲದೆ ಸೊರಗಿದ ನಾಯಿಗಳಿಗೆ ಮಾತ್ರ ಇದು ಸಿಗುವಂತಹದ್ದು. ಕಾರಣ ಆಹಾರ ಇಲ್ಲದೆ ಅದು ವ್ಯಾಘ್ರ ಆಗುತ್ತೆ, ಕಂಡವರ ಮೇಲೆ ದಾಳಿ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಮನುಷ್ಯನ ಮಿದುಳಿನಂತಲ್ಲ ನಾಯಿಯ ಮಿದುಳು. ಆಹಾರ ಇಲ್ಲದೆ ಸೊರಗಿದ ಸಂದರ್ಭಗಳಲ್ಲಿ ಅದು ತನ್ನ ಮನಸ್ಥಿತಿಯ ಸ್ಥಿಮಿತವನ್ನು ಕಳೆದುಕೊಳ್ಳುತ್ತೆ. ಜೊತೆಗೆ ಕಾಣುವಂತಹ ಮಕ್ಕಳ ಮೇಲೂ ಕೂಡ ದಾಳಿ ಮಾಡೋದಕ್ಕೆ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಅದರ ಮನಸ್ಸನ್ನು ಶಾಂತಿಗೊಳಿಸೋದಕ್ಕೋಸ್ಕರ ಅದರ ಒಡಲಿಗೆ ಒಂದಷ್ಟು ಆಹಾರವನ್ನು ಒದಗಿಸಿದರೆ ಸ್ವಲ್ಪ ಸಮಾಧಾನವಾಗಿ ಇರಬಹುದು ಎನ್ನುವಂತಹ ಕಾರಣವನ್ನು ಬಿಬಿಎಂಪಿ ಈಗ ಮುಂದಿಟ್ಟುಕೊಂಡು ಆಹಾರ ಪೂರೈಕೆಯನ್ನು ಮುಂದುವರಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡುವುದಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ಕೃಷ್ಣ ಫೋನ್ ಸಂಪರ್ಕದಲ್ಲಿ. ಕೃಷ್ಣ, ಒಂದು ಕಡೆ ಬಿಬಿಎಂಪಿಯ ಈ ನಿರ್ಧಾರ ಕಟು ಟೀಕೆಗೂ ಕೂಡ ಗುರಿಯಾಯಿತು. ಎಲ್ಲ ಟೀಕಾ
ವ್ಯಂಗ್ಯದ ನಡುವೆ ಬಿಬಿಎಂಪಿ ಮತ್ತೆ ಇದನ್ನ ಮುಂದುವರಿಸುತ್ತಾ ಅನ್ನುವಂತಹದ್ದು. ಇವತ್ತಪ್ಪ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಪ್ರತಿನಿತ್ಯ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಳಾಗ್ತಾ ಇದೆ. ಬೀದಿ ನಾಯಿಗಳನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬಿಬಿಎಂಪಿ ನಾನಾ ರೀತಿಯ ಕಸರತ್ತುಗಳನ್ನು ಸಹ ಮಾಡ್ತಾ ಇದೆ. ಇದೀಗ ಬೀದಿ ನಾಯಿಗಳನ್ನ ನಿಯಂತ್ರಣ ಮಾಡಬೇಕು, ಬೀದಿ ನಾಯಿಗಳನ್ನ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಬಿಬಿಎಂಪಿ ಅಧಿಕಾರಿಗಳು ಹೊಸ ಸೂತ್ರವನ್ನ ರೆಡಿ ಮಾಡಿದ್ರೆ. ಆದ್ರೆ ಚಿಕನ್ ರೈಸ್ ಅನ್ನ ಕೊಡಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಯಾವಾಗ ಚಿಕನ್ ರೈಸ್ ಅನ್ನ ಕೊಡ್ತೀವಿ ಅಂತ ಬಿಬಿಎಂಪಿ ಘೋಷಣೆ ಮಾಡ್ತು, ಆ ದಿನದಿಂದ ಬೆಂಗಳೂರಲ್ಲಿ ಕೂಡ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಒಂದ್ ಕಡೆ ಬೆಂಗಳೂರಿನ ವಿವಿಧ ಭಾಗದಲ್ಲಿ ಬೇರೆ ಬೇರೆ ಯೋಜನೆಗಳಿಗೆ ಬಿಬಿಎಂಪಿ ಹಣವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಆದ್ರೆ ಕೇವಲ ಬಿಬಿಎಂಪಿ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಅನ್ನ ಕೊಡೋದು ಎಷ್ಟರ ಮಟ್ಟಿಗೆ ಅಂತ ಸಾರ್ವಜನಿಕ ಟೀಕೆಗೆ ಕೂಡ ಗುರಿ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈಗ ಬಿಬಿಎಂಪಿ ಇಷ್ಟು ಸಮಸ್ಯೆ ಆಗ್ತಾ ಇದೆ, ಇಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಆಕ್ರೋಶ ಬೆನ್ನಲ್ಲೇ ಬಿಬಿಎಂಪಿ ಅಧಿಕಾರಿಗಳು ಕೂಡ ಈಗ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಮಾಡಿದರೆ. ನಾವು ಬೀದಿ ನಾಯಿಗಳನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನಾ ರೀತಿಯ ಕಸರತ್ತನ್ನ ಕೂಡ ಮಾಡ್ತಾ ಇದ್ದೇವೆ. ಬೀದಿ ನಾಯಿ ಮತ್ತು ಮಾನವ ನಡುವೆ ಸಂಘರ್ಷ ಕೂಡ ಶುರು ಆಗ್ತಾ ಇದೆ. ಹೀಗಾಗಿ ಬೀದಿ ನಾಯಿಗಳನ್ನ ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ಆಹಾರ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಆದ್ರೆ ಟೆಂಡರ್ ಅನ್ನ ಮಾಡಿದ್ದಾರೆ ಬಿಬಿಎಂಪಿ. ಆ ಟೆಂಡರ್ ಅಲ್ಲಿ ಚಿಕನ್ ರೈಸ್ ಅನ್ನ ಕೊಡ್ತೀವಿ ಅಂತ ಯಾವುದೂ ಕೂಡ ಸ್ಪಷ್ಟವಾಗಿ ಹೇಳುವಂತ ಪ್ರಯತ್ನವನ್ನ ಮಾಡಿಲ್ಲ ಅಂತ ಬಿಬಿಎಂಪಿ ಅಧಿಕಾರಿಗಳು ನೇರವಾಗಿ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಬಹುಶಃ ಬಿಬಿಎಂಪಿ ಅಧಿಕಾರಿಗಳ ನಡೆಯನ್ನು ನೋಡಿದ್ರೆ ಬಹುಶಃ ಚಿಕನ್ ರೈಸ್ ಅನ್ನ ಕೊಡುವಂತ ಟೆಂಡರ್ ಅನ್ನ ರದ್ದು ಮಾಡುವಂತ ಪರಿಸ್ಥಿತಿಯಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಇಲ್ಲ. ಯಾರೇ ಟೀಕೆಗಳಾಗ್ಲಿ ಆಕ್ರೋಶ ಆಗ್ಲಿ, ನಾವು ಬೀದಿ ನಾಯಿಗಳ ನಿಯಂತ್ರಣ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ಒಂದು ಪ್ರತ್ಯೇಕವಾದಂತ ರೀತಿಯಲ್ಲಿ ಆಹಾರವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಬಿಬಿಎಂಪಿ ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಎಲ್ಲವೂ ಕಡೆ ಬೀದಿ ನಾಯಿಗಳ ಹೆಸರಲ್ಲಿ ಹಣವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲವೂ ಕಡೆ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ಮಾಡಿ ಬೇರೆ ಮಾರ್ಗದಲ್ಲಿ ಟೆಂಡರ್ ಅನ್ನ ಕೊಡುವಂತ ಪ್ರಯತ್ನವನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಮುಸ್ತಫಾ. ಥ್ಯಾಂಕ್ ಯು ಕೃಷ್ಣ, ತಮ್ಮೆಲ್ಲ ಡೀಟೇಲ್ಸ್ಗೆ. ಒಂದು ಕಡೆ ವಾರ್ಡ್ಗಳ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ, ಕೆಲ ಕ್ಷೇತ್ರಗಳಿಗೂ ಕೂಡ ಅನುದಾನವನ್ನು ಸರ್ಕಾರ ಕೊಡ್ತಾ ಇಲ್ಲ. ಈ ಎಲ್ಲದರ ನಡುವೆ ಬೀದಿ ನಾಯಿಗಳಿಗೆ ಈ ತರಹದೊಂದು ಯೋಜನೆ ಎಷ್ಟು ಸರಿ ಎನ್ನುವಂತಹ ವಿಚಾರದಲ್ಲಿ ಚರ್ಚೆಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.